ಬೆಳಗಾವಿಯಲ್ಲಿ ಕನ್ನಡ ಪರ ಹೋರಾಟಗಾರರ ಪ್ರತಿಭಟನೆ ತೀವ್ರ ಸ್ವರೂಪ ಪಡೆದುಕೊಂಡಿದೆ. ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಮಹಾನಗರ ಪಾಲಿಕೆಯಲ್ಲಿ ಕರ್ನಾಟಕದ ಪರ ನಿರ್ಣಯ ಕೈಗೊಳ್ಳುವಂತೆ ಒತ್ತಾಯಿಸಲಾಗಿದೆ. ಆ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಹೌದು, ಜಿಲ್ಲಾಧಿಕಾರಿ ಕಚೇರಿಯಿಂದ ಬೆಳಗಾವಿ ಮಹಾನಗರ ಪಾಲಿಕೆಗೆ ಕನ್ನಡ ಪರ ಹೋರಾಟಗಾರರು ಮೆರವಣಿಗೆ ನಡೆಸಿದರು. ಸಾರಾ ಗೋವಿಂದ್, ಕನ್ನಡ ಕುಮಾರ್, ಅಶೋಕ್ ಚಂದಾಗಿರಿ ಸೇರಿದಂತೆ ಹಲವು ಸಂಘಟನೆಗಳ ಮುಖಂಡರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು. ಇನ್ನು 2004ರಲ್ಲಿ ಮಹಾರಾಷ್ಟ್ರ ಪರ ನಿರ್ಣಯ ಕೈಗೊಳ್ಳದಿದ್ದರೂ ಕರ್ನಾಟಕ ಪರ ನಿರ್ಣಯ ಇನ್ನೂ ಅಂಗೀಕರಿಸದಿರುವುದಕ್ಕೆ ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು. ಹಲವು ಬಾರಿ ಮನವಿ ಸಲ್ಲಿಸಿದರೂ ಕ್ರಮ ಕೈಗೊಂಡಿಲ್ಲ ಎಂದು ಆರೋಪಿಸಿದರು. ಒಟ್ಟಾರೆ ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಕರ್ನಾಟಕ ಪರ ನಿರ್ಣಯ ಅಂಗೀಕರಿಸುವವರೆಗೆ ಹೋರಾಟ ಮುಂದುವರಿಸುವುದಾಗಿ ಕನ್ನಡ ಪರ ಸಂಘಟನೆಗಳು ಎಚ್ಚರಿಕೆ ನೀಡಿವೆ. ಬೆಳಗಾವಿಯಲ್ಲಿ ಕನ್ನಡಿಗರ ಮೇಲೆ ದಬ್ಬಾಳಿಕೆ, ಬಹಳ ಗೌರವವಾಗಿ ಶಾಂತಿಯುತವಾಗಿ ಮೆರವಣಿಗೆ ಮಹಾನಗರ ಪಾಲಿಕೆಗೆ ಹೋಗ್ತಾ ಇರುವಾಗ ವಿನಾಕಾರಣ ತಡೆದು ಎಲ್ಲರನ್ನು ಎಳೆದು ಪೊಲೀಸ್ನವ್ರು ಇವತ್ತು ಮಾಡಿರೋದು ಭಾಳ ಹಿಂಸೆ. ಇದು ಪೊಲೀಸ್ ರಾಜ್ಯಕ್ಕೆ ನೆನಪಾಗ್ತಾ ಇತ್ತು. ಇದು ಹಿಟ್ಲರ್ ಪ್ರಭುತ್ವ ಅಲ್ಲ. ಸಿಕ್ಕಾಬಟ್ಟೆ ನಾವಿದ್ದೀವಿ, ಎಲ್ಲರೂ ನಮ್ಮ ಎದುರಿಗೆ ಎಳೆದು ಎಲ್ಲರನ್ನು ಒಳಗಾಗ್ತಾ ಇದ್ರು. ಇದು ಸಮಗ್ರವಾಗಿ ತನಿಖೆ ಆಗಬೇಕು. ಮುಖ್ಯಮಂತ್ರಿಯವ್ರಿಗೆ ಒತ್ತಾಯ ಮಾಡ್ತೀವಿ. ಯಾವ ರಾಜ್ಯ ಇದು? ಯಾರ ರಾಜ್ಯ ಇದು? ಯಾವುದಕ್ಕಾಗಿ ಹೋರಾಟ ಇದು? ಕನ್ನಡಿಗರಿಗಾಗಿ, ಬೆಳಗಾವಿಗಾಗಿ ಹೋರಾಟ ಮಾಡ್ತಾರೆ. ಇಲ್ಲಿ ಮರಾಠಿಗಳ ಥರ ನಮ್ಮ ಮೇಲೆ ಯುದ್ಧ ಮಾಡಿ, ಗಲಾಟೆ ಮಾಡಿ, ಎಳೆದು ನಮ್ಮವ್ರನ್ನ ಹೊಡೆದು ವ್ಯಾನ್ಗೆ ಹಾಕಿರ್ತಕ್ಕಂಥದ್ದು ಅತ್ಯಂತ ಖಂಡನೀಯ. ಇದು ಸಮಗ್ರವಾಗಿ ತನಿಖೆ ಆಗಬೇಕು. ನಾವಿಲ್ಲೇ ಕೂತಿರ್ತೀವಿ, ಅದೇನು ಮಾಡ್ತಾರೋ ಅವರು ಮಾಡಿ.